ನಮ್ಮ ದೇಶದ ನಿಜವಾದ ಆಸ್ತಿ ಅಂದರೆ ರೈತರು ಮತ್ತು ಯುವಕ ಯುವತಿಯರು. ಮೊದಲನೆಯದಾಗಿ ನಾವು ರೈತರ ಬಗ್ಗೆ ನೋಡಿಕೊಳ್ಳೋಣ. ಹೇಗೆ ರೈತರು ನಮ್ಮ ದೇಶದ ನಿಜವಾದ ಆಸ್ತಿ ಆಗಿದ್ದಾರೆ ಎಂದು ನೋಡೋಣ. ರೈತರು ನಮ್ಮ ದೇಶದ ಬೆನ್ನೆಲುಬು, ಏಕೆಂದರೆ ಅವರು ದೇಶದ ನಿಜವಾದ ಆರ್ಥಿಕ ವ್ಯವಸ್ಥೆಗೆ ಬೆನ್ನೆಲುಬು. ಹಾಗೆಯೇ ಮನುಷ್ಯನ ಬೆನ್ನೆಲುಬುವಂತೆ ರೈತರು ಯಾವತ್ತಿಗೂ ದೇಶವನ್ನು ಆರ್ಥಿಕವಾಗಿ ದುರ್ಬಲವಾಗಲು ಬಿಡುವುದಿಲ್ಲ. ಏಕೆ ರೈತರನ್ನು ದೇಶದ ಬೆನ್ನೆಲುಬು ಅಂತೆಲ್ಲ ಕರೆಯುತ್ತಾರೆ? ಏಕೆ ರೈತರನ್ನು ದೇಶದ ಹೃದಯ, ದೇಶದ ಮಿದುಳು ಅಥವಾ ದೇಶದ ಕಿಡ್ನಿ ಅಂತೆಲ್ಲ ಕರೆಯುವುದಿಲ್ಲ? ಏಕೆಂದರೆ ಒಂದು ವೇಳೆ ಮನುಷ್ಯನ ದೇಹದಲ್ಲಿರುವ ಹೃದಯ ಫೇಲ್ ಆಗಬಹುದು, ಮಿದುಳು ಫೇಲ್ ಆಗಬಹುದು ಅಥವಾ ಕಿಡ್ನಿ ಫೇಲ್ ಆಗಬಹುದು. ಆದರೆ ಬೆನ್ನೆಲುಬು ಫೇಲ್ ಆಗಿ ಮರಣ ಹೊಂದಿದ ಎಕ್ಸಾಂಪಲ್ ಇಲ್ಲವೇ ಇಲ್ಲ. ಒಂದು ಉದಾಹರಣೆಯ ಮೂಲಕ ನೋಡುವುದಾದರೆ 2026ರಲ್ಲಿ ಟ್ರ್ಯಾಕ್ಟರ್ ಕಂಪನಿಗಳು 1 ಲಕ್ಷ ಕೋಟಿ ವ್ಯವಹಾರ ಅಥವಾ ಬಿಸಿನೆಸ್ ಮಾಡುತ್ತವೆ. ಈ 1 ಲಕ್ಷ ಕೋಟಿ ಕೊಟ್ಟವರು ನಮ್ಮ ರೈತರೇ. ಹಾಗೆಯೇ ಅದೇ ರೀತಿ ಭಾರತದಲ್ಲಿ 50% ಕಂಪನಿಗಳ ಆದಾಯ ರೈತರ ಮೇಲೆ ನಿಂತಿದೆ. ರೈತ ಇಲ್ಲ ಅಂದರೆ ಈ 50% ಕಂಪನಿಗಳ ಆದಾಯದ ಮೇಲೆ ಹೊಡೆತ ಬೀಳುತ್ತದೆ ಮತ್ತು ಅಲ್ಲಿ ಇರುವಂತಹ ಇಂಜಿನಿಯರ್ಸ್, ವರ್ಕರ್ಸ್ ಹಾಗೂ ಎಲ್ಲಾ ಡಿಗ್ರಿ ಹೋಲ್ಡರ್ಸ್ಗಳ ಆದಾಯಕ್ಕೆ ರೈತರೇ ಬೆನ್ನೆಲುಬು. ಆದ್ದರಿಂದ ಯಾವುದೇ ಕಂಪನಿಗಳು ಬಿಸ್ನೆಸ್ ಅಥವಾ ವ್ಯವಹಾರದಲ್ಲಿ ನಿಲ್ಲಬೇಕಾಗಿದ್ದರೆ ಕಸ್ಟಮರ್ ಅತ್ಯಗತ್ಯ. ಆದ್ದರಿಂದ ರೈತರು ನಮ್ಮ ದೇಶದ ದೊಡ್ಡ ಕಸ್ಟಮರ್ ಆಗಿದ್ದಾರೆ. ಎರಡನೆಯದಾಗಿ ಹೇಳುವುದಾದರೆ ನಮ್ಮ ದೇಶದ ಯುವಕ ಯುವತಿಯರು ನಮ್ಮ ದೇಶದ ಎರಡನೆಯ ದೊಡ್ಡ ಕಸ್ಟಮರ್. ಉದಾಹರಣೆಯ ಮೂಲಕ ನೋಡುವುದಾದರೆ ಈಗಿರುವಂತಹ ಡಿಜಿಟಲ್ ಕಂಪನೀಸ್, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಮೊಬೈಲ್ ಕಂಪನೀಸ್ಗಳು ಇವರೆಲ್ಲರೂ ಭಾರತದಲ್ಲಿ ವ್ಯವಹಾರ ಅಥವಾ ಬಿಸ್ನೆಸ್ ಮಾಡಲು ತುದಿಗಾಲಲ್ಲಿ ನಿಂತಿದ್ದಾರೆ. ಕಾರಣ ಇಲ್ಲಿರುವ ಯುವ ಕಸ್ಟಮರ್. ಈ ರೀತಿ ಯುವಕರಿಂದ ಡಿಜಿಟಲ್ ಕಂಪನಿಗಳು ಮತ್ತು ಅಲ್ಲಿ ಇರುವಂತಹ ಇಂಜಿನಿಯರ್ಸ್ ಆದಾಯ ಮಾಡ್ಕೋತಿದ್ದಾರೆ. ಆದ್ದರಿಂದ ಇವರು ನಮ್ಮ ದೇಶದ ಎರಡನೆಯ ದೊಡ್ಡ ಕಸ್ಟಮರ್ ರೈತನ ನಂತರ. ಆದ್ದರಿಂದ ನಾವೆಲ್ಲರೂ ಇವರಿಬ್ಬರಿ ಗೌರವದಿಂದ ನೋಡಿಕೊಳ್ಳಬೇಕು ಮತ್ತು ನಾವು ಯಾವತ್ತಿಗೂ ಇವರಿಗೆ ಋಣಿಗಳಾಗಿರಬೇಕು. ಆದ್ದರಿಂದ ನಾವು ರೈತರನ್ನು ಮತ್ತು ಯುವ ಜನತೆಯನ್ನು ಯಾವಾಗಲೂ ಬೆಳೆಯಲು ಮತ್ತು ಬೆಳೆಸಲು ಸದಾ ಪ್ರಯತ್ನ ಪಡಬೇಕು. ಇಷ್ಟು ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.